ಸ್ವಾಗತವನ್ನು ಕೊಡ್ತೀನಿ. ಇಂದು ಅರ್ಧವಾರ್ಷಿಕ ಪರೀಕ್ಷೆ PUದಲ್ಲಿ ನಡೀತಾ ಇದ್ದಾವೆ. ಅದರಲ್ಲಿ ನಾನು ಸಮಾಜಶಾಸ್ತ್ರದಲ್ಲಿ, ಸೋಷಿಯಾಲಜಿಯಲ್ಲಿ ನಿಮಗೆ ಬರ್ತಕ್ಕಂಥ ಎಕ್ಸಾಮ್ಗೆ 30+ ಕ್ವಶನ್ನ ಫಿಕ್ಸ್ ಮಾರ್ಕ್ಸ್ ಅಂತ ಕೊಡ್ತಾ ಇದ್ದೀನಿ. ಬಟ್ ಇಲ್ಲಿಂದ 50ಕ್ಕಿಂತ ಹೆಚ್ಚು ಅಂಕಗಳು ಆರಾಮಾಗಿ ನಿಮಗೆ ಬರ್ತವೆ. ಆಲ್ರೆಡಿ ಎಲ್ಲ ವಿಷಯಗಳಲ್ಲಿ ಇದೇ ಥರದಲ್ಲಿ ನಾನು ವಿಡಿಯೋಗಳನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ. ಸೊ ದಯಮಾಡಿ ಅವುಗಳನ್ನು ನೋಡಿ, ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಇನ್ನೊಂದು ಸಾರಿ ಹೇಳ್ತಾ, ಸೋಷಿಯಾಲಜಿಲಿ ಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡೋಣ. ಮೊದಲ ಅಧ್ಯಾಯ ಭಾರತೀಯ ಸಮಾಜದ ನಿರ್ಮಾಣ ಮತ್ತು ಜನಸಂಖ್ಯಾಶಾಸ್ತ್ರ. ಈ ಪಾಠದಲ್ಲಿ ಬರ್ತಕ್ಕಂಥ 2 ಅಂಕದ ಪ್ರಶ್ನೆಗಳಲ್ಲಿ ಮಕ್ಕಳ ಲಿಂಗಾನುಪಾತ ಕುಸಿಯಲು ಕಾರಣವಾಗಿರ್ತಕ್ಕಂಥ 2 ಅಂಶಗಳು, ಡಿಮಾರು ಎಂಬುದು ಏನನ್ನು ಸೂಚಿಸುತ್ತದೆ, ಜನಸಂಖ್ಯಾ ಲಾಭಾಂಶದ ಅರ್ಥ, ರಾಷ್ಟ್ರೀಯ ಭಾವೈಕ್ಯತೆಯ ಅರ್ಥ, ಕೋಮುವಾದದ ಅರ್ಥ, ಅವಲಂಬನ ಅನುಪಾತ ಎಂದರೇನು ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಇದ್ದಾವೆ. ಮುಂದೆ ಯಾವುದಾದರೂ 2 ದ್ರಾವಿಡ ಭಾಷೆಗಳನ್ನು ಬರಲಿಕ್ಕೆ ಕೇಳಿದ್ದಾರೆ, ಯಾವುದಾದರೂ 2 ಇಂಡೋ ಆರ್ಯನ್ ಭಾಷೆಗಳನ್ನು ಕೇಳಿದ್ದಾರೆ, ಭಾರತವನ್ನು ಏಕೆ ಭಾಷಾ ಸಂಗ್ರಹಾಲಯ ಅಂತ ಕರಿತೀವಿ ಅಂತ ಕೇಳಿದ್ದಾರೆ. ಇನ್ನು ಇದೇ ಪಾಠದಲ್ಲಿ ಬರ್ತಕ್ಕಂಥ ನಿಮಗೆ 5 ಮಾರ್ಕ್ಸ್ ಕ್ವಶನ್ಸ್ಗಳಲ್ಲಿ ನೋಡೋದಾದರೆ, ಡಾಕ್ಟರ್ BN ಗುಹಾ ಅವರು ವರ್ಗೀಕರಿಸಿದ ಜನಾಂಗೀಯ ಸಮೂಹಗಳನ್ನು ವಿವರಿಸ್ರಿ, ಭಾರತದ ಏಕತೆಯ ಸ್ವರೂಪವನ್ನು ವಿವರಿಸ್ರಿ, ರಾಷ್ಟ್ರೀಯ ಭಾವೈಕ್ಯತೆಯ ಸವಾಲುಗಳನ್ನು ಸಂಕ್ಷಿಪ್ತವಾಗಿ ಚರ್ಚಿಸ್ರಿ, ಈ ರಾಷ್ಟ್ರೀಯ ಭಾವೈಕ್ಯತೆಯ ಅರ್ಥವನ್ನು ಬರೀರಿ. ಮುಂದೆ ಈ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಸಾಧಿಸಲು ಎದುರಾಗ್ತಕ್ಕಂಥ ಸವಾಲುಗಳನ್ನು ವಿವರಣೆ ಮಾಡಲಿಕ್ಕೆ ಕೇಳಿದ್ದಾರೆ. ಹೆಚ್ಚಿನ 1-2 ಪ್ರಶ್ನೆಗಳು ಬರ್ತವೆ. ಅದು ಭಾರತದ ವೈವಿಧ್ಯತೆಯ ಸ್ವರೂಪ, ಬಿಮಾರು ಮತ್ತು ಡಿಮಾರು ಕುರಿತು ಟಿಪ್ಪಣಿಗಳಿದ್ದಾವೆ. ಅಟ್ಲೀಸ್ಟ್ ಅದರದ್ದು ಡೆಫಿನೇಷನ್ ಆದರೂ ನೋಡ್ಕೊಳ್ರಿ. ಇನ್ನು ಇದೇ ಪಾಠದಲ್ಲಿ ಬರ್ತಕ್ಕಂಥ 10 ಅಂಕದ ಪ್ರಶ್ನೆಗಳಲ್ಲಿ ನೋಡೋದಾದರೆ, ಜನಸಂಖ್ಯಾಶಾಸ್ತ್ರವನ್ನು ವ್ಯಾಖ್ಯಾನಿಸ್ರಿ, ಭಾರತದ ಜನಸಂಖ್ಯಾಶಾಸ್ತ್ರೀಯ ಚಿತ್ರಣದ ಪ್ರಮುಖ ಲಕ್ಷಣಗಳನ್ನು ಬರೀರಿ. ಇನ್ನು ರಾಷ್ಟ್ರೀಯ ಭಾವೈಕ್ಯತೆಯ ಅರ್ಥ, ಈ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಸಾಧಿಸುವಲ್ಲಿ ಎದುರಾಗ್ತಕ್ಕಂಥ ಸವಾಲುಗಳನ್ನು ವಿವರಿಸಲಿಕ್ಕೆ ಕೇಳಿದರೆ, ಇನ್ನು ವೈವಿಧ್ಯತೆಯ ಅರ್ಥ ಮತ್ತು ಭಾರತದಲ್ಲಿ ಕಾಣುವ ವೈವಿಧ್ಯತೆಯ ವಿಧಗಳನ್ನು ಚರ್ಚೆ ಮಾಡಲಿಕ್ಕೆ ನಿಮಗೆ ಕೇಳಿದ್ದಾರೆ. ಮುಂದಿನ ಪಾಠಕ್ಕೆ ಬರ್ತೀನಿ. ಸಾಮಾಜಿಕ ಅಸಮಾನತೆಯ ಹೊರಗುಳುವಿಕೆ ಮತ್ತು ಒಳಗೊಳ್ಳುವಿಕೆ. ಇಲ್ಲಿ ಬರ್ತಕ್ಕಂಥ 2 ಮಾರ್ಕ್ಸ್ ಕ್ವಶನಲ್ಲಿ ಸಾಮಾಜಿಕ ಅಸಮಾನತೆಯ ಅರ್ಥ, ಜಾತಿಯ ವ್ಯಾಖ್ಯೆ, ಯಾವುದಾದರೂ 2 ಸಾಮಾಜಿಕ ಸುಧಾರಣಾ ಆಂದೋಲನಗಳು, ಕರ್ನಾಟಕದ 2 ಪ್ರಬಲ ಜಾತಿಗಳು, ಬುಡಕಟ್ಟು ಜನರ 3 ವಲಯಗಳನ್ನು ಕೇಳಿದ್ದಾರೆ, ಜೊತೆಗೆ ಬುಡಕಟ್ಟು ಕಲ್ಯಾಣದ 3 ದೃಷ್ಟಿಕೋನಗಳನ್ನು ಕೇಳಿದ್ದಾರೆ, ಕರ್ನಾಟಕದ ಯಾವುದಾದರೂ 2 ಪರಿಶಿಷ್ಟ ಜಾತಿಗಳ ಹೆಸರುಗಳು, ಕರ್ನಾಟಕದ ಯಾವುದಾದರೂ 2 ಪರಿಶಿಷ್ಟ ಪಂಗಡಗಳ ಹೆಸರುಗಳು, ಜೊತೆಗೆ ಈ ಕರ್ನಾಟಕದ ಯಾವುದಾದರೂ 2 ಹಿಂದುಳಿದ ವರ್ಗಗಳ ಆಯೋಗಗಳನ್ನು ನಿಮಗೆ ಏನು ಮಾಡಿದಾರಪ್ಪ ಅಂದರೆ ಬರಲಿಕ್ಕೆ ಕೇಳಿದ್ದಾರೆ. ಇಷ್ಟು 2 ಮಾರ್ಕ್ಸ್ ಕ್ವಶನ್ನಲ್ಲಿ ನಿಮಗೆ ಇಂಪಾರ್ಟೆಂಟ್ ಇತ್ತು. ಇನ್ನು 5 ಮಾರ್ಕ್ಸ್ ಕ್ವಶನ್ಸ್ಗೆ ಬರ್ತೀನಿ. ಅಲ್ಲಿರ್ತಕ್ಕಂಥದ್ದು ಈ ಬ್ರಿಟಿಷರ ಅವಧಿಯಲ್ಲಿ ಜಾತಿ ವ್ಯವಸ್ಥೆಯಲ್ಲಿ ಉಂಟಾಗಿರ್ತಕ್ಕಂಥ ಪರಿವರ್ತನೆಗಳನ್ನು ಸಂಕ್ಷಿಪ್ತವಾಗಿ ಬರಲಿಕ್ಕೆ ಕೇಳಿದ್ದಾರೆ. ಮುಂದೆ ಬುಡಕಟ್ಟು ಕಲ್ಯಾಣದ 3 ದೃಷ್ಟಿಕೋನಗಳನ್ನು ಕೇಳಿದ್ದಾರೆ, ಜೊತೆಗೆ ಇತರೆ ಹಿಂದುಳಿದ ವರ್ಗಗಳ ಸಮಸ್ಯೆಗಳನ್ನು ವಿವರಿಸಲಿಕ್ಕೇನು ಕೂಡ ನಿಮಗೆ ಕೇಳಿದ್ದಾರೆ. ಆಮೇಲೆ ಪ್ರಬಲ ಜಾತಿಯ ನಿರ್ಧಾರಕ ಅಂಶಗಳಂತ ಒಂದು ಹೆಚ್ಚಿನ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಆಮೇಲೆ ಮಂಡಲ್ ಆಯೋಗದ ಪ್ರಕಾರ ಹಿಂದುಳುವಿಕೆಗೆ ಆಧಾರ ಅಂಶಗಳನ್ನು ಕೇಳಿದ್ದಾರೆ. 10 ಮಾರ್ಕ್ಸಲ್ಲಿ ಜಾತಿಯ ಪ್ರಮುಖ ಜಾತಿ ಪದ್ಧತಿಯ ಅರ್ಥ, ವ್ಯಾಖ್ಯೆ ಮೋಸ್ಟ್ ಇಂಪಾರ್ಟೆಂಟ್, ಪರಿಶಿಷ್ಟ ಪಂಗಡಗಳ ಸಮಸ್ಯೆಗಳು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. 10 ಮಾರ್ಕ್ಸ್ಗೆ ಬಂದೇ ಬರ್ತಕ್ಕಂಥ ಪ್ರಶ್ನೆ ಜಾತಿ ಪದ್ಧತಿಯ ಅರ್ಥ ಮತ್ತು ಲಕ್ಷಣಗಳು. ಇನ್ನು ಒಳಗೊಳ್ಳುವಿಕೆಯ ಕಾರ್ಯತಂತ್ರಗಳು ಪಾಠಕ್ಕೆ ಹೋಗೋಣ. ಇಲ್ಲಿ ಮಹಿಳಾ ಸಬಲೀಕರಣದ ಅರ್ಥ ಕೇಳಿದ್ದಾರೆ, ನಬಾರ್ಡನ್ನು ವಿಸ್ತರಿಸಿ ಬರಲಿಕ್ಕೆ ಕೇಳಿದ್ದಾರೆ, ಸೂಕ್ಷ್ಮ ಹಣಕಾಸು ಎಂದರೇನು ಅಂತ ಕೇಳಿದ್ದಾರೆ, ಸ್ವಸಹಾಯ ಸಂಘಗಳು ಎಂದರೇನಂತ ಕೇಳಿದ್ದಾರೆ, ಸ್ತ್ರೀ ಶಕ್ತಿಯ 2 ಉದ್ದೇಶಗಳನ್ನು ಬರಲಿಕ್ಕೆ ಕೇಳಿದ್ದಾರೆ. ಸೊ ಮುಂದೆ 5 ಮಾರ್ಕ್ಸಲ್ಲಿ ಬರ್ತಕ್ಕಂಥ ಮಹಿಳಾ ಸಬಲೀಕರಣದ ಕಾರ್ಯತಂತ್ರಗಳನ್ನು ಪಟ್ಟಿ ಮಾಡಲಿಕ್ಕೆ ಕೇಳಿದ್ದಾರೆ, ಸೂಕ್ಷ್ಮ ಹಣಕಾಸಿನ ಪ್ರಮುಖ ಲಕ್ಷಣಗಳನ್ನು ವಿವರಿಸಲಿಕ್ಕೆ ಕೇಳಿದ್ದಾರೆ, 1955ರ ಅಸ್ಪೃಶ್ಯತಾ ಕಾನೂನಿನ ಮುಖ್ಯಾಂಶಗಳನ್ನು ಕೇಳಿದ್ದಾರೆ. ಸೊ 10 ಮಾರ್ಕ್ಸಲ್ಲಿ ಪರಿಶಿಷ್ಟ ಜಾತಿ ಮತ್ತು ಬುಡಕಟ್ಟುಗಳ ಕಲ್ಯಾಣಕ್ಕಾಗಿ ಕೈಗೊಳ್ಳಬೇಕಾದ ಸಾಂವಿಧಾನಿಕ ಅವಕಾಶಗಳನ್ನು ಕೇಳಿದರೆ, ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ಬಹಳ ಸಲ ಕೇಳಿದ್ದಾರೆ. ಮುಂದೆ ಅಸ್ಪೃಶ್ಯತೆ ನಿವಾರಣೆಯಲ್ಲಿ ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರ ಪಾತ್ರ 2ರಲ್ಲಿ 1 ಅಂತೂ ಕೂಡ ಬಂದೇ ಬರ್ತಾವೆ. ಇನ್ನು ಹೆಚ್ಚಿನ ಪ್ರಶ್ನೆಗಳಲ್ಲಿ ಪರಿಶಿಷ್ಟ ಜಾತಿಗಳ ಕಲ್ಯಾಣಕ್ಕಾಗಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೇಳಿದ್ದಾರೆ. ಇನ್ನು 4ನೇ ಪಾಠಕ್ಕೆ ಬರೋಣ. ಭಾರತದಲ್ಲಿ ಕುಟುಂಬ ಅಂತಕ್ಕಂಥ ಪಾಠ. ಇಲ್ಲಿ ಅವಿಭಕ್ತ ಕುಟುಂಬದ ಅರ್ಥ ಕೇಳಿದ್ದಾರೆ. ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 2 ಅಂಕದ ಪ್ರಶ್ನೆ ಇದೆ. ಸೊ ಜೊತೆಗೆ ಅವಿಭಕ್ತ ಕುಟುಂಬದ 2 ಅನುಕೂಲತೆಗಳನ್ನು ಕೇಳಿದ್ದಾರೆ, ಅವಿಭಕ್ತ ಕುಟುಂಬದ 2 ಅನಾನುಕೂಲತೆ ಕೇಳಿದ್ದಾರೆ, ಅವಿಭಕ್ತ ಕುಟುಂಬದ 2 ಪ್ರಕಾರಗಳು ಮತ್ತು ಅವಿಭಕ್ತ ಕುಟುಂಬದ 2 ಅನುಕೂಲಗಳು ಅನ್ನು ಕೇಳಿದ್ದಾರೆ.
ಇನ್ನು 5 ಮಾರ್ಕ್ಸಲ್ಲಿ ಅವಿಭಕ್ತ ಕುಟುಂಬದ ಲಕ್ಷಣಗಳು ಇದ್ದೇವೆ, ತಾರವಾಡದ ಬಗ್ಗೆ ಟಿಪ್ಪಣಿ ಕೇಳಿದ್ದಾರೆ, ಅವಿಭಕ್ತ ಕುಟುಂಬದ ಪರಿವರ್ತನೆಗೆ ಕಾರಣವಾಗಿರುವ 5 ಅಂಶಗಳನ್ನು ವಿವರಣೆ ಮಾಡಲಿಕ್ಕೆ ಕೇಳಿದ್ದಾರೆ. ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಅವಿಭಕ್ತ ಕುಟುಂಬದ ಅರ್ಥ, ಲಕ್ಷಣಗಳು ಬಂದೇ ಬರ್ತಕ್ಕಂಥ ಕ್ವಶನ್. ವಿಭಕ್ತ ಕುಟುಂಬದ ಅನುಕೂಲತೆ ಮತ್ತು ಅನಾನುಕೂಲತೆ ಅಥವಾ ಅವಿಭಕ್ತ ಕುಟುಂಬದ ಅನುಕೂಲತೆ ಮತ್ತು ಅನಾನುಕೂಲತೆ ನಿಮಗೆ ಪರೀಕ್ಷೆಗಳಲ್ಲಿ ಬಂದೇ ಬರ್ತಕ್ಕಂಥ ಪ್ರಶ್ನೆಗಳೇ ಆಗಿದ್ದಾವೆ. ಇಷ್ಟು ನೋಡ್ಕೊಂಡು ಹೋದರೆ ಸಾಕು, ಖಂಡಿತವಾಗಿ 50 ಅಬೋವ್ ಆಗಿರ್ತಕ್ಕಂಥ ಮಾರ್ಕ್ಸ್ಗಳನ್ನು ನೀವು ಖಂಡಿತವಾಗಿ ಗಳಿಸ್ತೀರಿ ಅಂತ ಹೇಳ್ತಾ, ಸೊ ಇಲ್ಲಿಯವರೆಗೆ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ದಯಮಾಡಿ ವಿಡಿಯೋಗಳನ್ನು ನೋಡಿ ಬೇರೆಯವರಿಗೆ ಶೇರ್ ಮಾಡಿ.